ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಅಧ್ಯಾಯ 5 ಸಮಾಂತರ ಮತ್ತು ಛೇದಿಸುವ ರೇಖೆಗಳು ಈ ಅಧ್ಯಾಯದ ಪುಟ ಸಂಖ್ಯೆ 138ರಲ್ಲಿ ಬರುವಂತಹ ಕಂಡುಹಿಡಿಯಿರಿ ವಿಭಾಗದ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯೋಣ. ಪ್ರಶ್ನೆ 1, ಮುಂದಿನವುಗಳಲ್ಲಿ ಗುರುತಿಸಿರುವ ಕೋನಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ, ಹಾಗೆ ಕೆಲವು ಕೋನಗಳನ್ನು ಕೊಟ್ಟಿದ್ದಾರೆ. ನಮಗೆ ಕೇಳಿರುವಂತ ಕೋನಗಳನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಮೊದಲಿಗೆ ಈ ಸಮಸ್ಯೆಯನ್ನ ಬಿಡಿಸುವ ಮೊದಲು ನಿಮಗೆ ಕೆಲವೊಂದು ಕೋನಗಳ ಬಗ್ಗೆ ಗೊತ್ತಿರಬೇಕು. ಈಗ ಉದಾಹರಣೆಗೆ ನೀವು ಈ ರೀತಿ ಎರಡು ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಈ ರೀತಿ ಉಂಟಾಗುವಂತ ಕೋನಗಳನ್ನು ನಾವು ಶೃಂಖಾಭಿಮುಖ ಕೋನಗಳು ಅಂತ ಹೇಳ್ತೇವೆ. ಸೊ ಇಲ್ಲೀಗ ಕೋನ ಎ ಬಿ ಸಿ ಡಿ ಅಂತ ಇದ್ರೆ ಈ ಕೋನ ಎ ಯು ಬಿ ಗೆ ಸಮವಾಗಿರ್ತದೆ, ಹಾಗೆ ಕೋನ ಸಿ ಯು ಕೋನ ಡಿ ಗೆ ಸಮವಾಗಿರ್ತದೆ. ಇವುಗಳನ್ನು ನಾವು ಶೃಂಖಾಭಿಮುಖ ಕೋನಗಳು ಅಂತ ಹೇಳ್ತೇವೆ. ನಂತರ ಬರುವಂಥದ್ದು ಅನುರೂಪ ಕೋನಗಳು. ಸೊ ಈಗ ಉದಾಹರಣೆಗೆ ಎರಡು ರೇಖೆಗಳು ಸಮಾಂತರವಾಗಿದೆ, ಹಾಗೆ ಅದನ್ನ ಇನ್ನೊಂದು ಛೇದಕ ರೇಖೆ ಛೇದಿಸ್ತಾ ಇದ್ರೆ ಇಲ್ಲಿ ಉಂಟಾಗುವಂತ ಕೋನಗಳು ಕೋನ ಎ ಹಾಗೆ ಕೋನ ಬಿ. ಇವುಗಳು ಏನಾಗಿದೆ, ಇವುಗಳನ್ನು ನಾವು ಅನುರೂಪ ಕೋನಗಳು ಅಂತ ಹೇಳ್ತೇವೆ. ಸೊ ಅನುರೂಪ ಕೋನಗಳು ಯಾವಾಗಲೂ ಕೂಡ ಒಂದಕ್ಕೊಂದು ಸಮವಾಗಿರ್ತದೆ. ಎರಡು ಸಮಾಂತರವಾಗಿರುವಂತ ರೇಖೆಗಳು ಛೇದಕವು ಆ ರೇಖೆಗಳನ್ನು ಛೇದಿಸಿದಾಗ ಇವುಗಳನ್ನು ನಾವು ಅನುರೂಪ ಕೋನಗಳು ಅಂತ ಹೇಳ್ತೇವೆ. ನಂತರ ಬರುವಂಥದ್ದು ಪರ್ಯಾಯ ಕೋನಗಳು. ಈಗ ಎರಡು ರೇಖೆಗಳಿದ್ರೆ ಆ ಎರಡು ರೇಖೆಗಳನ್ನು ಒಂದು ಛೇದಕ ಛೇದಿಸ್ತಾ ಇದ್ರೆ ಇಲ್ಲಿ ಉಂಟಾಗುವಂತ ಕೋನವು ಈ ಕೋನಕ್ಕೆ ಸಮವಾಗಿರ್ತದೆ. ಕೋನ ಎ ಎನ್ನುವಂಥದ್ದು ಕೋನ ಬಿ ಗೆ ಸಮವಾಗಿರ್ತದೆ, ಹಾಗೆ ಇಲ್ಲಿ ಕೋನ ಸಿ ಇದ್ರೆ ಕೋನ ಸಿ ಎನ್ನುವಂಥದ್ದು ಕೋನ ಡಿ ಗೆ ಸಮವಾಗಿರ್ತದೆ. ಕೋನ ಎ ಇಸ್ ಈಕ್ವಲ್ ಟು ಬಿ ಆಗಿರ್ತದೆ, ಹಾಗೆ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಡಿ ಆಗಿರ್ತದೆ. ಇವುಗಳನ್ನು ನಾವು ಪರ್ಯಾಯ ಕೋನಗಳು ಅಂತ ಹೇಳ್ತೇವೆ. ಸೊ ಇದೆಲ್ಲ ಕೋನಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ಈ ಸಮಸ್ಯೆಗಳನ್ನ ಬಿಡಿಸುವ ಮೊದಲು. ಸೊ ಶೃಂಖಾಭಿಮುಖ ಕೋನಗಳು, ಪರ್ಯಾಯ ಕೋನಗಳು, ಹಾಗೆ ಅನುರೂಪ ಕೋನಗಳು. ಈಗ ಒಂದೊಂದಾಗಿ ಈ ಸಮಸ್ಯೆಯನ್ನ ಬಿಡಿಸ್ತಾ ಹೋಗುವ. ಸೊ ಮೊದಲಿಗೆ ಕೊಟ್ಟಿರುವಂತದ್ದು ಮುಂದಿನವುಗಳಲ್ಲಿ ಗುರುತಿಸುವ ಕೋನಗಳನ್ನು ಕಂಡುಹಿಡಿಯಿರಿ. ಮೊದಲನೇ ಚಿತ್ರ. ಈ ಚಿತ್ರವನ್ನ ನೀವು ಗಮನಿಸಿದ್ರೆ ಇಲ್ಲಿ ಎರಡು ಸಮಾಂತರವಾಗಿರುವಂತಹ ರೇಖೆಗಳಿವೆ, ಹಾಗೆ ಆ ರೇಖೆಗಳನ್ನ ಒಂದು ಛೇದಕ ಛೇದಿಸ್ತಾ ಇದೆ. ಇಲ್ಲಿ ಆರೋ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಈ ಎರಡು ರೇಖೆಗಳು ಸಮಾಂತರವಾಗಿದೆ, ಹಾಗೆ ಈ ಸಮಾಂತರವಾಗಿರುವಂತಹ ರೇಖೆಗಳನ್ನ ಈ ರೆಡ್ ಲೈನ್ ಅಲ್ಲಿ ಇರುವಂತಹ ಛೇದಕ ಛೇದಿಸ್ತಾ ಇದೆ. ಸೊ ಆಗ ಉಂಟಾಗುವಂತಹ ಪರ್ಯಾಯ ಕೋನಗಳು ಒಂದಕ್ಕೊಂದು ಸಮವಾಗಿರ್ತದೆ. ಸೊ ಇಲ್ಲಿ ಈ ಕೋನ ಮತ್ತೆ ಈ ಕೋನ ಇವೆರಡು ಪರ್ಯಾಯ ಕೋನಗಳಾಗಿವೆ. ಸೊ ಒಂದು ಕೋನ 48 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಕೋನ ಎ ಕೂಡ ಏನಾಗಿರ್ತದೆ, ಕೋನ ಎ ಕೂಡ 48 ಡಿಗ್ರಿ ಆಗಿರ್ತದೆ. ಇದಕ್ಕೆ ರೀಸನ್ ನೀವು ಏನು ಬರಿಬೇಕು, ಇವುಗಳು ಯಾವ ರೀತಿಯ ಕೋನಗಳಾಗಿವೆ, ಇವುಗಳು ಪರ್ಯಾಯ ಕೋನಗಳಾಗಿವೆ ಅಂತ ರೀಸನ್ ನೀವು ಬರಿಬಹುದು, ಬೇಕಾದ್ರೆ ಬರಿಬಹುದು. ಸೊ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸುಲಭವಾಗ್ತದೆ ಪರ್ಯಾಯ ಕೋನಗಳು. ನಂತರ ಎರಡನೇ ಚಿತ್ರವನ್ನ ಗಮನಿಸಿ. ಇಲ್ಲಿ ಕೂಡ ನೀವು ಗಮನಿಸಿದ್ರೆ ಎರಡು ರೇಖೆಗಳಿವೆ, ಎರಡು ಸಮಾಂತರವಾಗಿರುವಂತ ರೇಖೆಗಳಿವೆ. ಇವೆರಡು ಸಮಾಂತರವಾಗಿರುವಂತ ರೇಖೆಗಳು, ಇವುಗಳನ್ನ ಒಂದು ಛೇದಕ ರೇಖೆ ಏನ್ ಮಾಡ್ತಾ ಇದೆ, ಛೇದಿಸ್ತಾ ಇದೆ. ಈ ರೀತಿ ಛೇದಿಸಿದಾಗ ಇಲ್ಲಿ ಉಂಟಾಗುವಂತಹ ಪರ್ಯಾಯ ಕೋನಗಳು ಸಮವಾಗಿರ್ತದೆ. ಈಗ ಈ ಕೋನವು ಇದಕ್ಕೆ ಪರ್ಯಾಯವಾಗಿದೆ. 52 ಡಿಗ್ರಿ ಎನ್ನುವಂತ ಕೋನವು ಕೋನ ಬಿ ಗೆ ಪರ್ಯಾಯವಾಗಿದೆ, ಹಾಗಾಗಿ ನಾವಿಲ್ಲಿ ಹೇಳ್ಬೋದು ಕೋನ ಬಿ ಇಸ್ ಈಕ್ವಲ್ ಟು ಎಷ್ಟು, ಇದು ಕೂಡ 52 ಡಿಗ್ರಿ ಅಂತ ಹೇಳ್ಬೋದು. ಇದಕ್ಕೆ ನೀವು ರೀಸನ್ ಏನ್ ಬರೀಬಹುದು, ಇವುಗಳು ಪರ್ಯಾಯ ಕೋನಗಳಾಗಿವೆ. ನಮಗೆ ಕೊಟ್ಟಿರುವಂತ ಕೋನ ಹಾಗೆ ಕೋನ ಬಿ ಎರಡು ಕೂಡ ಪರ್ಯಾಯ ಕೋನವಾಗಿದೆ. ನಂತರ ಮೂರನೇ ಚಿತ್ರ. ಈ ಮೂರನೇ ಚಿತ್ರದಲ್ಲೂ ಕೂಡ ಅದೇ ರೀತಿ ಇದೆ. ಇಲ್ಲಿ ಎರಡು ಸಮಾಂತರವಾಗಿರುವಂತ ರೇಖೆಗಳಿವೆ, ಹಾಗೆ ಈ ಸಮಾಂತರವಾಗಿರುವಂತ ರೇಖೆಗಳನ್ನ ಇನ್ನೊಂದು ಛೇದಕ ಏನಿದೆ ಛೇದಿಸ್ತಾ ಇದೆ. ಆ ರೀತಿ ಛೇದಿಸಿದಾಗ ಇಲ್ಲಿ ಇರುವಂತ ಪರ್ಯಾಯ ಕೋನಗಳು ಈ 81 ಡಿಗ್ರಿ ಇರುವಂತ ಕೋನವು ಕೋನ ಸಿ ಗೆ ಸಮವಾಗಿರ್ತದೆ, ಹಾಗಾಗಿ ನಾವು ಹೇಳ್ಬೋದು ಕೋನ ಸಿ ಇಸ್ ಈಕ್ವಲ್ ಟು ಎಷ್ಟು, 81 ಡಿಗ್ರಿ ಅಂತ ಹೇಳ್ಬೋದು. ಇದಕ್ಕೆ ರೀಸನ್ ಏನು, ಕೋನ ಸಿ ಮತ್ತೆ ನಮಗೆ ಕೊಟ್ಟಿರುವಂತ ಕೋನಗಳು ಯಾವ ರೀತಿಯ ಕೋನಗಳಾಗಿವೆ, ಪರ್ಯಾಯ ಕೋನಗಳಾಗಿವೆ. ಹಾಗೆ ಈ ಮೂರನೇ ಚಿತ್ರದಲ್ಲಿ ನಿಮ್ಗೆ 99 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಅದನ್ನ ಅವರು ಹೀಗೆ ಕೊಟ್ಟಿದ್ದಾರೆ. ನೀವು ಸಾಲ್ವ್ ಮಾಡುವಾಗ ನಿಮ್ಗೆ ಕನ್ಫ್ಯೂಷನ್ ಆಗಬೇಕು ಅಂತ ಹೇಳಿ ಈ ರೀತಿ 99 ಡಿಗ್ರಿ ಅಂತ ಎಕ್ಸ್ಟ್ರಾ ಒಂದು ವ್ಯಾಲ್ಯೂವನ್ನ ಕೊಟ್ಟಿರ್ತಾರೆ. ನಂತರ ಬರುವಂತ ನಾಲ್ಕನೇ ಚಿತ್ರವನ್ನ ಗಮನಿಸಿದ್ರೆ ಈ ನಾಲ್ಕನೇ ಚಿತ್ರದಲ್ಲಿ ನಮ್ಗೆ ಇಲ್ಲಿ ಕೂಡ ಅದೇ ರೀತಿ ಇದೆ.
ಎರಡು ಸಮಾಂತರವಾಗಿರುವಂಥ ರೇಖೆಗಳನ್ನು ನೀವು ಕಾಣ್ಬೋದು. ಇಲ್ಲಿ ಆರೋ ಮಾರ್ಕ್ ಇದೆ ಅಂತ ಹೇಳಿದರೆ ಇವುಗಳು ಸಮಾಂತರವಾಗಿರುವಂಥ ರೇಖೆಗಳು ಅಂತ ಅರ್ಥ. ಅದನ್ನು ಒಂದು ಛೇದಕ ರೇಖೆ ಛೇದಿಸ್ತಾ ಇದೆ, ಆಗ ಉಂಟಾಗುವಂಥ ಪರ್ಯಾಯ ಕೋನ ಯಾವುದಾಗಿರ್ತದೆ? ಈ ಕೋನವು ಇದಕ್ಕೆ ಸಮವಾಗಿರ್ತದೆ. ಸೊ 99 ಡಿಗ್ರಿ ಎನ್ನುವಂಥದ್ದು ಕೋನ ಡಿಗೆ ಸಮವಾಗಿರ್ತದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ಕೋನ ಡಿ ಇಸ್ ಈಕ್ವಲ್ ಟು ಎಷ್ಟು? ಅದು ಕೂಡ 99 ಡಿಗ್ರಿ ಆಗಿದೆ. ಯಾಕೆಂದ್ರೆ ರೀಸನ್ ಇಲ್ಲಿ ಪರ್ಯಾಯ ಕೋನಗಳು. ನಂತರ ಬರುವಂತ ಮುಂದಿನ ಚಿತ್ರ 5ನೇ ಚಿತ್ರವನ್ನ ಗಮನಿಸಿ. ಸೊ 5ನೇ ಚಿತ್ರವನ್ನ ನೀವು ಗಮನಿಸಿದ್ರೆ ಇಲ್ಲಿ ಕೂಡ ಎರಡು ಸಮಾಂತರವಾಗಿರುವಂತ ರೇಖೆಗಳನ್ನ ಕೊಟ್ಟಿದ್ದಾರೆ. ಒಂದು ರೇಖೆ ಇದಾಗಿದೆ, ಹಾಗೆ ಇನ್ನೊಂದು ರೇಖೆ ಇದಾಗಿದೆ. ಎರಡು ಸಮಾಂತರವಾಗಿರುವಂತ ರೇಖೆಗಳಿವೆ. ಹಾಗೆ ನಾವು ಕಂಡುಹಿಡಿಯಲಿಕ್ಕಿರುವಂತದ್ದು ಈ ಕೋನವನ್ನ ಕಂಡುಹಿಡಿಬೇಕು, ಕೋನ ಇ ಅನ್ನ. ಇಲ್ಲಿ ನೀವು ಗಮನಿಸಿದ್ರೆ ಇನ್ನೊಂದು ಛೇದಕ ರೇಖೆಯು ಇದನ್ನ ಛೇದಿಸ್ತಾ ಇದೆ, ಈ ಛೇದಕ ರೇಖೆ. ಸೊ ಇಲ್ಲಿ ಈ ರೀತಿ ಈ ಛೇದಕ ರೇಖೆ ಛೇದಿಸಿದಾಗ ಇಲ್ಲಿ ಉಂಟಾಗುವಂತ ಪರ್ಯಾಯ ಕೋನಗಳು ಏನಾಗಿರ್ತದೆ? ಇವುಗಳು ಸಮವಾಗಿರ್ತದೆ. ಹಾಗೆ ಕೋನ ಇ ಇಸ್ ಈಕ್ವಲ್ ಟು ನಾವು ಎಷ್ಟು ಅಂತ ಹೇಳ್ಬೋದು? 69 ಡಿಗ್ರಿ ಅಂತ ಹೇಳ್ಬೋದು. ಸೊ ಇದಕ್ಕೆ ರೀಸನ್ ಏನು? ಪರ್ಯಾಯ ಕೋನಗಳು. ಹಾಗೆ ಈ ಚಿತ್ರವನ್ನು ನೀವು ಗಮನಿಸಿದ್ರೆ ಇಲ್ಲಿ ನಮಗೆ ಇನ್ನೊಂದು ರೇಖೆಯನ್ನು ಕೂಡ ಕೊಟ್ಟಿದ್ದಾರೆ. ಅದು ಕೇವಲ ನಿಮಗೆ ಕನ್ಫ್ಯೂಷನ್ ಆಗಬೇಕು ಅಂತೇಳಿ ಇನ್ನೊಂದು ರೇಖೆ ಮತ್ತೆ ಕೋನಗಳ ಅಳತೆಗಳನ್ನು ಕೊಟ್ಟಿದ್ದಾರೆ. ನೀವು ನಿಮಗೆ ಯಾವ ಕೋನಗಳು ಬೇಕು ಅದನ್ನು ತೆಗೆದುಕೊಂಡು ಇದನ್ನು ಸಾಲ್ವ್ ಮಾಡಿದರೆ ಆಯಿತು. ನಂತರ ಬರುವಂತಹ ಚಿತ್ರ 6. ಇದರಲ್ಲಿ ಕೂಡ ಗಮನಿಸಿದ್ರೆ ಇಲ್ಲಿ ಎರಡು ಸಮಾಂತರವಾಗಿರುವಂತಹ ರೇಖೆಗಳಿವೆ. ಸೊ ಎರಡು ರೇಖೆಗಳನ್ನ ಕಾಣಬಹುದು. ಒಂದು ಇದು ರೇಖೆಯಾಗಿದೆ, ಹಾಗೆ ಇನ್ನೊಂದು ಇದು ರೇಖೆಯಾಗಿದೆ. ಇಲ್ಲಿ ನಾವು ಕಂಡುಹಿಡಲಿಕ್ಕಿರುವಂಥದ್ದು ಕೋನ ಎಫ್. ಇಲ್ಲಿ ನಾವು ಉಪಯೋಗಿಸಬೇಕಾಗಿರುವಂತಹ ಕಾನ್ಸೆಪ್ಟ್ ಏನಂದ್ರೆ ಆಂತರಿಕ ಕೋನಗಳು. ನೀವು ಎರಡು ಸಮಾಂತರವಾಗಿರುವಂತಹ ರೇಖೆಗಳನ್ನ ಒಂದು ಛೇದಕ ಛೇದಿಸಿದಾಗ ಅಲ್ಲಿ ಉಂಟಾಗುವಂತ ಆಂತರಿಕ ಕೋನಗಳ ಮೊತ್ತ ಎಷ್ಟಾಗಿರ್ತದೆ? ಯಾವಾಗಲೂ ಕೂಡ 180 ಡಿಗ್ರಿ ಆಗಿರ್ತದೆ. ಹಾಗಾಗಿ ಇಲ್ಲಿ ಕೋನ ಎಫ್ ಮತ್ತೆ ನಮಗೆ ಕೊಟ್ಟಿರುವಂತ ಕೋನ, ಈ ಎರಡು ಕೋನಗಳು ಏನಾಗಿದೆ? ಆಂತರಿಕ ಕೋನಗಳಾಗಿವೆ. ಅಂದ್ರೆ ನಾವಿಲ್ಲಿ ಹೇಳ್ಬೋದು ಕೋನ ಎಫ್ ಪ್ಲಸ್ ಕೋನ 32 ಡಿಗ್ರಿ ಇಸ್ ಈಕ್ವಲ್ ಟು ಎಷ್ಟು? 180 ಡಿಗ್ರಿ. ಇದಕ್ಕೆ ಕಾರಣ ಏನಂದ್ರೆ ನೀವಿಲ್ಲಿ ಬರಿಬೇಕು ಆಂತರಿಕ ಕೋನಗಳು. ಹಾಗಾಗಿ ನಾವೀಗ ಕೋನ ಎಫ್ ಅನ್ನು ಕಂಡುಹಿಡಿಬಹುದು. ಹೇಗೆ? ಕೋನ ಎಫ್ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 132 ಡಿಗ್ರಿ. ಇದನ್ನ ಕಳೆದಾಗ ನಮ್ಗಿಲ್ಲಿ ಸಿಗ್ತಾ ಇದೆ ಕೋನ ಎಫ್ ಇಸ್ ಈಕ್ವಲ್ ಟು ಎಷ್ಟು? 48 ಡಿಗ್ರಿ ಅಂತ ಸಿಗ್ತಾ ಇದೆ. ಸೊ ಇಲ್ಲಿ ಕೋನ ಎಫ್ ಇಸ್ ಈಕ್ವಲ್ ಟು 48 ಡಿಗ್ರಿ. ಇದಕ್ಕೆ ರೀಸನ್ ಆಂತರಿಕ ಕೋನಗಳ ಮೊತ್ತ ಯಾವಾಗಲೂ ಕೂಡ ಒಂದೇ ಬದಿಯಲ್ಲಿರುವಂತಹ ಆಂತರಿಕ ಕೋನಗಳ ಮೊತ್ತ ಯಾವಾಗಲೂ ಕೂಡ 180 ಡಿಗ್ರಿ ಆಗಿರ್ತದೆ. ನಂತರ ಇರುವಂತ ಚಿತ್ರ 7. ಇಲ್ಲಿ ನಾವೇನ್ ಮಾಡಬೇಕು? ಕೋನ ಜಿ ಅನ್ನ ಕಂಡುಹಿಡಿಬೇಕು. ಸೊ ಕೋನ ಜಿ ಇಲ್ಲಿ ಎಷ್ಟಾಗಿದೆ, ಅಥವಾ ನೀವು ಯಾವ ರೀತಿಯಲ್ಲಿ ಕೋನ ಜಿ ಅನ್ನ ಕಂಡುಹಿಡಿತೀರಾ? ಸೊ ಇದನ್ನ ಗಮನಿಸಿದ್ರೆ ನೀವು ಇಲ್ಲಿ ಯಾವ ರೀತಿಯ ಗೆರೆಗಳಿವೆ ಅಂತ ಮೊದಲಿಗೆ ನೋಡುವ. ಸೊ ಇಲ್ಲಿ ಇರುವಂತದ್ದು ಒಂದು ಸಮಾಂತರವಾಗಿರುವಂತ ರೇಖೆ ಇದೆ, ಹಾಗೆ ಇನ್ನೊಂದು ಸಮಾಂತರವಾಗಿರುವಂತ ರೇಖೆ ಇದೆ. ಈ ಎರಡು ರೇಖೆಗಳನ್ನ ಏನ್ ಮಾಡ್ತಾ ಇದೆ? ಒಂದು ಛೇದಕ ಏನ್ ಮಾಡ್ತಾ ಇದೆ? ಛೇದಕವು ಛೇದಿಸ್ತಾ ಇದೆ. ಈ ರೀತಿ ಎರಡು ಸಮಾಂತರ ರೇಖೆಗಳನ್ನ ಒಂದು ಛೇದಕ ಛೇದಿಸಿದಾಗ ಅಲ್ಲಿ ಉಂಟಾಗುವಂತ ಅನುರೂಪ ಕೋನಗಳು ಯಾವಾಗಲೂ ಸಮವಾಗಿರ್ತದೆ. ಅಂದ್ರೆ ನಾವಿಲ್ಲಿ ಹೇಳ್ಬೋದು ಕೋನ ಜಿ ಎನ್ನುವಂಥದ್ದು ಕೋನ 122 ಡಿಗ್ರಿಗೆ ಸಮವಾಗಿದೆ. ಹಾಗಾಗಿ ಕೋನ ಜಿ ಕೂಡ ಎಷ್ಟಾಗಿರ್ತದೆ? ಕೋನ ಜಿ ಕೂಡ 122 ಡಿಗ್ರಿ ಆಗಿರ್ತದೆ. ಇದಕ್ಕೆ ರೀಸನ್ ಏನಂದ್ರೆ ಅನುರೂಪ ಕೋನಗಳಾಗಿವೆ. ಕೋನ ಜಿಯು ನಮಗೆ ಕೊಟ್ಟಿರುವಂತಹ 122 ಡಿಗ್ರಿ ಕೋನಕ್ಕೆ ಅನುರೂಪ ಕೋನವಾಗಿದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ಇಲ್ಲಿ ಕೋನ ಜಿ ಎನ್ನುವಂಥದ್ದು ಕೂಡ ಎಷ್ಟು? 122 ಡಿಗ್ರಿ. ಸೊ ಇಲ್ಲಿ ನೀವು ರೀಸನ್ ಬೇಕಾದ್ರೆ ಬರೀಬಹುದು, ಅನುರೂಪ ಕೋನಗಳಾಗಿವೆ. ನಂತರ ಕೊಟ್ಟಿರುವಂತ ಚಿತ್ರ, ಈ ಚಿತ್ರವನ್ನ ನೀವು ಗಮನಿಸಿದ್ರೆ ಇಲ್ಲಿ ನಾವು ಏನನ್ನ ಕಂಡುಹಿಡಿಬೇಕು? ಎಚ್ ಅನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಯಾವುದೆಲ್ಲ ರೇಖೆಗಳು ಬೇಕು? ನಮಗೆ ಬೇಕಾಗಿರುವಂತ ರೇಖೆಗಳನ್ನ ಮಾತ್ರ ತೆಗೆದುಕೊಳ್ಳುವ. ಸೊ ಒಂದು ರೇಖೆ ಇದು ಸಮಾಂತರವಾಗಿದೆ, ಹಾಗೆ ಇಲ್ಲಿ ಇನ್ನೊಂದು ರೇಖೆ ಇದೆ, ಇದು ಕೂಡ ಸಮಾಂತರವಾಗಿದೆ. ಈ ರೇಖೆಯನ್ನ ಒಂದು ಛೇದಕ ರೇಖೆಯು ಛೇದಿಸ್ತಾ ಇದೆ. ಈ ರೀತಿಯ ಛೇದಕ ರೇಖೆ ಛೇದಿಸಿದಾಗ ಅಲ್ಲಿ ಉಂಟಾಗುವಂತ ಪರ್ಯಾಯ ಕೋನಗಳು ಸಮವಾಗಿರ್ತದೆ. ಅಂದ್ರೆ ಕೋನ 75 ಡಿಗ್ರಿ ಇರುವಂತದ್ದು ಯಾವುದಕ್ಕೆ ಸಮವಾಗಿದೆ? ಕೋನ ಎಚ್ ಗೆ ಸಮವಾಗಿರುತ್ತದೆ. ಹಾಗಾಗಿ ಕೋನ ಎಚ್ ಎಷ್ಟು ಅಂತ ಹೇಳ್ಬೋದು? ನಾವು 75 ಡಿಗ್ರಿ ಅಂತ ಹೇಳ್ಬೋದು. ಇದಕ್ಕೆ ನೀವು ರೀಸನ್ ಬರೀಬಹುದು, ಏನಾಗಿದೆ? ಪರ್ಯಾಯ ಕೋನಗಳಾಗಿವೆ. ಹಾಗೆ ಈ ಚಿತ್ರದಲ್ಲಿ ನಮಗೆ ಇನ್ನೊಂದು ಎಕ್ಸ್ಟ್ರಾ ಲೈನ್ ಮತ್ತೆ ಕೋನವನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಗಮನಿಸಬಹುದು, ಈ ಗೆರೆ ಇದು ಹೀಗೆ ನಿಮ್ಗೆ ಕನ್ಫ್ಯೂಷನ್ ಆಗಬೇಕು ಅಂತ ಈ ರೀತಿಯಲ್ಲಿ ಎಕ್ಸ್ಟ್ರಾ ಲೈನ್ಗಳನ್ನ ಹಾಗೆ ಕೆಲವೊಂದು ಕೋನಗಳನ್ನ ಕೊಟ್ಟಿರ್ತಾರೆ. ಸೊ ನಾವು ಯಾವಾಗಲೂ ನಮ್ಗೆ ಯಾವ ಗೆರೆಗಳು ಬೇಕು ಅದನ್ನ ತೆಗೆದುಕೊಂಡು ಕೋನಗಳ ಅಳತೆಗಳನ್ನ ಕಂಡುಹಿಡಿಯಬೇಕು. ನಂತರ ಇರುವಂತದ್ದು
ಇಲ್ಲಿ ಇರುವಂಥ ಚಿತ್ರವನ್ನು ಗಮನಿಸಿ. ಇಲ್ಲಿ ನಾವು ಕಂಡಿಡ್ಲಿಕ್ಕಿರುವಂಥದ್ದು ಕೋನ ಐ. ಸೊ ನೀವು ಇಲ್ಲಿ ಕೂಡ ಗಮನಿಸಿದರೆ ಇಲ್ಲಿ ಒಂದು ಸಮಾಂತರವಾಗಿರುವಂಥ ರೇಖೆ ಇದೆ, ಹಾಗೆ ಇಲ್ಲಿ ಕೂಡ ಒಂದು ಸಮಾಂತರವಾಗಿರುವಂಥ ರೇಖೆ ಇದೆ. ಈ ರೇಖೆಯನ್ನ ಒಂದು ಛೇದಕ ರೇಖೆ ಛೇದಿಸ್ತಾ ಇದೆ. ಯಾವ ರೇಖೆ ಅದು? ಈ ಛೇದಕ ರೇಖೆ ಛೇದಿಸ್ತಾ ಇದೆ. ಸೊ ಈ ರೀತಿ ಒಂದು ಛೇದಕ ರೇಖೆ ಛೇದಿಸ್ತಾ ಇದ್ದಾಗ ಇಲ್ಲಿ ಉಂಟಾಗುವಂಥ ಪರ್ಯಾಯ ಕೋನಗಳು ಏನಾಗಿರ್ತದೆ? ಸಮವಾಗಿರ್ತದೆ. ಅಂದ್ರೆ ನಾವು ಏನು ಹೇಳ್ಬೋದು? ಇಲ್ಲಿ ಉಂಟಾಗಿರುವಂಥ ಈ ಐ ಕೋನವು ಯಾವುದಕ್ಕೆ ಪರ್ಯಾಯ ಕೋನವಾಗಿದೆ? ಈ ಕೋನ 54 ಡಿಗ್ರಿ ಎನ್ನುವಂಥದ್ದಕ್ಕೆ ಪರ್ಯಾಯ ಕೋನವಾಗಿದೆ. ಇದು ಚಿತ್ರ ಈ ರೀತಿ ಇದೆ, ಈ ರೀತಿ ಇದೆ, ಈ ರೀತಿ ಇದೆ. ಸೊ ಇಲ್ಲಿ ಈಗ ಈ ಎರಡು ಗೆರೆಗಳು ಏನಾಗಿದೆ? ಸಮಾಂತರವಾಗಿದೆ. ಇಲ್ಲಿ ಒಂದು ಕೋನ ಉಂಟಾಗ್ತಾ ಇದೆ, ಝಡ್ ಆಕೃತಿಯಲ್ಲಿದೆ. ಸೊ ಇಲ್ಲಿ ಒಂದು ಕೋನ ಇದೆ. ಸೊ ಈ ಎರಡು ಕೋನಗಳು ಒಂದಕ್ಕೊಂದು ಸಮವಾಗಿದೆ. ಸೊ ಇದು 54 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಕೋನ ಐ ಕೂಡ ಏನಾಗ್ತದೆ? ಕೋನ ಐ ಕೂಡ 54 ಡಿಗ್ರಿ ಆಗ್ತದೆ. ಸೊ ಇದಕ್ಕೆ ರೀಸನ್ ಏನಂತ ಬರೀಬೇಕು? ಇವುಗಳು ಏನಾಗಿದೆ? ಪರ್ಯಾಯ ಕೋನಗಳು ಅಂತ ನೀವು ರೀಸನ್ ಅನ್ನ ಬರೀಬಹುದು. ಪರ್ಯಾಯ ಕೋನಗಳು. ಸೊ ಇಲ್ಲಿ ನಮಗೆ ಬೇಕಾಗಿರುವಂತ ಗೆರೆಗಳನ್ನ ಮಾತ್ರ ತೆಗೆದುಕೊಂಡು ನಾವು ಕೋನಗಳನ್ನ ಕಂಡುಹಿಡಿಯಬಹುದು. ನಂತರ ಇರುವಂತದ್ದು ಜೆ, ಕೋನ ಜೆ ಯನ್ನ ಕಂಡುಹಿಡಿಯಬೇಕು. ಸೊ ಕೋನ ಜೆ ನ ನೀವು ಹೇಗೆ ಕಂಡುಹಿಡಿತೀರಾ? ಇಲ್ಲಿ ಅನೇಕ ಲೈನ್ಗಳನ್ನು ಕೊಟ್ಟಿದ್ದಾರೆ, ತುಂಬಾ ಲೈನ್ಗಳನ್ನು ಕೊಟ್ಟಿದ್ದಾರೆ. ಸೊ ನಮಗೆ ಬೇಕಾಗಿರುವಂತಹ ಲೈನ್ಗಳನ್ನು ಮಾತ್ರ ನಾವು ತೆಗೆದುಕೊಳ್ಬೇಕು. ಸೊ ಯಾವುದನ್ನ ತೆಗೆದುಕೊಳ್ತೀರಾ? ಈಗ ಇಲ್ಲಿ ಇರುವಂತ ಈ ಗೆರೆಯನ್ನು ತೆಗೆದುಕೊಳ್ಳುವ. ಇದು ಸಮಾಂತರವಾಗಿರುವಂತ ಗೆರೆಯಾಗಿದೆ. ಹಾಗೆ ಇದಕ್ಕೆ ಸಮಾಂತರವಾಗಿ ಇನ್ನೊಂದು ಗೆರೆ ಇದೆ. ಸೊ ಎರಡು ಸಮಾಂತರವಾಗಿರುವಂತ ಗೆರೆ ಇದೆ, ಅವುಗಳನ್ನ ಒಂದು ಛೇದಕ ರೇಖೆ ಛೇದಿಸ್ತಾ ಇದೆ. ಸೊ ಇಲ್ಲಿ ಈ ಛೇದಕವನ್ನ ನಾವೀಗ ತೆಗೆದುಕೊಳ್ಬೇಕು. ಸೊ ಇಲ್ಲಿ ಈ ರೀತಿ ಒಂದು ಗೆರೆ ಇದೆ, ಹಾಗೆ ಇನ್ನೊಂದು ಈ ರೀತಿ ಗೆರೆ ಇದೆ, ಅದನ್ನ ಒಂದು ಛೇದಕ ರೇಖೆ ಛೇದಿಸ್ತಾ ಇದೆ. ಆಗ ಅಲ್ಲಿ ಉಂಟಾಗುವಂತ ಪರ್ಯಾಯ ಕೋನ ಯಾವುದು? ಕೋನ ಈ ಕೋನ ಮತ್ತೆ ಈ ಕೋನ ಇವೆರಡು ಸಮವಾಗಿರ್ತದೆ. ಅದನ್ನೇ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಕೋನ 97 ಡಿಗ್ರಿ ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿರ್ತದೆ? ಕೋನ ಜೆಗೆ ಸಮವಾಗಿರ್ತದೆ. ನಾವು ಇಲ್ಲಿ ನಮಗೆ 3 ಗೆರೆಗಳನ್ನ ಕೊಟ್ಟಿದ್ದಾರೆ ಸಮಾಂತರವಾಗಿರುವಂಥದ್ದು. ನಮಗೆ ಯಾವ ಗೆರೆ ಬೇಕು ಅದನ್ನ ಮಾತ್ರ ತೆಗೆದುಕೊಂಡು ಇಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಸೊ ನಾನಿಲ್ಲಿ ಇಲ್ಲಿ ಪರ್ಪಲ್ ಲೈನ್ ಅಲ್ಲಿ ಯಾವುದನ್ನ ಎಳೆದಿದ್ದೇನೆ ಅದನ್ನು ಮಾತ್ರ ತೆಗೆದುಕೊಂಡಿದ್ದೇವೆ. ಈ ಎರಡು ಗೆರೆಗಳನ್ನು ತೆಗೆದುಕೊಳ್ಬೇಕು. ಆಗ ಅಲ್ಲಿ ಇರುವಂತಹ ಪರ್ಯಾಯ ಕೋನಗಳು ಯಾವುದು ಅದನ್ನ ತೆಗೆದುಕೊಳ್ಬೇಕು. ಸೊ ಅದನ್ನ ತೆಗೆದುಕೊಂಡಾಗ ನಮಗೆ ಇಲ್ಲಿ ಸಿಗ್ತಾ ಇದೆ ಕೋನ ಜೆ ಇಸ್ ಈಕ್ವಲ್ ಟು ಎಷ್ಟು? ಕೋನ ಜೆ ಇಸ್ ಈಕ್ವಲ್ ಟು 97 ಡಿಗ್ರಿ ಅಂತ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಸೊ ಈ ರೀತಿಯಲ್ಲಿ ನೀವು ಇಲ್ಲಿರುವಂತ ಕೋನಗಳನ್ನ ಕಂಡುಹಿಡಿತಾ ಹೋಗ್ಬೋದು.